ಸೌಂದರ್ಯದ ಮತ್ತೆ ಕ್ಷಮೆ, ಅವಳ ತಾಳ್ಮೆ ಅನ್ನೋದು ಹಾಗೆ ಮೇಲಕ್ಕೆ ಎತ್ತಿದೆಯೋ, ಭೂತಾಯಿಯ ತಾಳ್ಮೆಯೇ ಹಾಗೆ ಮೇಲಕ್ಕೆ ಎತ್ತಿದೆಯೋ ಅನ್ನೋ ರೀತಿಯಲ್ಲಿ ದೇವದಾರು ಪರ್ವತಗಳು. ಜೊತೆಗೆ ಭೂ ಪರ್ವತ ಕೀಲನ ಕ್ಷಮತಾ ಪಟ್ಟಿಕೆಯೋ, ಭೂಮಿ ಮತ್ತು ಪರ್ವತಗಳು, ಭೂಮಿ ಮೇಲೆ ಪರ್ವತ ಇದೆ, ಅವೆರಡನ್ನು ನಾವು ಫಿಕ್ಸ್ ಮಾಡ್ಬೇಕಲ್ಲ. ಹೇಗೆ ಫಿಕ್ಸ್ ಮಾಡೋದು? ಕೀಲನ ಅಂದ್ರೆ ಅದನ್ನ ಗಾಢವಾಗಿ ನೆಟ್ಟು ಅದಕ್ಕೊಂದು ಸ್ಕ್ರೂ ಏನಾದ್ರು ಹಾಕ್ತೀವಲ್ಲ, ಆ ರೀತಿಯಾಗಿ ಆ ದೇವದಾರು ವೃಕ್ಷ ಇವೆರಡನ್ನು ಹಿಡಿದಿಟ್ಟಿದೆಯೋ ಅನ್ನುವ ಹಾಗೆ ಆ ದೇವದಾರು ವೃಕ್ಷಗಳ ಆ ಸಂಪಾದ, ಆ ಸಮೃದ್ಧಿಯ ಆ ಸರಣಿ ಅಲ್ಲಿ ಆ ಹಿಮಾಲಯದ ಸರಣಿಯಲ್ಲಿ ಕಾಣ್ತಾ ಇತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ನೋಡಿ. ರಜತ ಸುವರ್ಣ ರಕ್ತ ಮಣಿ ಪುಷ್ಪ ನಿಜಯಮಂಬರಿಸಿ ದೇವತರು ನಿಕರಂ ಕರಂದೆರೆದು ಬಾರೆಲೆ ಎಲೆ ಎಮ್ಮೊಳಂ ಕೂತು ಹೋಗುವುದು ಎಂದಲಿತ ವಿಲಾಸದೆತ್ತರದ ಬಿಂದಣದಿ ಕರೆದಿದ್ದು ಆ ಮಹಾಪದತ್ರಿಪತ್ರದಿಂದೆತ್ತ ವಾದಘಾತಕ್ಕೆ ಬಾಗಿರನ್ ಇವಕ್ಕಳಬಲ್ಲೆನೆ ಮುಂದೆ ಸಾಧಬಲ್ ಅಂತಲೆದಲೆನು ಹಿಮವಂತನ ಪದತಲದೆಲ್ಲೆನೆಯೊಳ್ ತಂಪುದಲದೆಡೆಗಂ ಸಲ್ವ ಎಡೆಯನ್ ಅರಸಿಪ್ಪನೋಡಿನ ಆ ವಿನತೆಯ ಸುಖನಾದಂತ ಗರುಡ ಸರಿಯಾದಂತ ಜಾಗವನ್ನ ಆಯ್ಕೆ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಅರಸ್ತಾ ಇದ್ದಾನೆ. ಎಲ್ಲಿ ತಾನು ಕೂತ್ಕೋಬೇಕು ಮತ್ತೆ ತಾನು ಹೊತ್ತು ತಂದಿರುವಂತಹ ಎರಡು ಬೃಹತ್ ಕಾಯಗಳು, ಈ ಎರಡು ಪ್ರಾಣಿಗಳು ಅಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಅದನ್ನ ತಾನು ಕುಕ್ಕಿ ತಿನ್ನಬೇಕು. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಅದು ತಡೆಯುವಂತ ಸರಿಯಾದಂತ ಒಂದು ಪೀಠ, ಡೈನಿಂಗ್ ಟೇಬಲ್ ಬೇಕಲ್ವ ಅವನಿಗೆ. ಅಂತಿಂತ ಡೈನಿಂಗ್ ಟೇಬಲ್ ಎಲ್ಲ ಆದ್ರೆ ಆಗೋದಿಲ್ಲ, ತುಂಬಾ ಗಟ್ಟಿ ಭದ್ರವಾಗಿರ್ಬೇಕು, ಗಟ್ಟಿ ಮುಟ್ಟಾಗಿರ್ಬೇಕು, ಅಂತ ಡೈನಿಂಗ್ ಟೇಬಲ್ ಬೇಕು. ಅದನ್ನ ಅವನು ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ನೋಡಿ. ಹುಡುಕ್ತಾ ಇರೋದನ್ನ ಈ ಹಿಮಾಲಯದ ಆ ಸರಣಿಯಲ್ಲಿ ಅದನ್ನ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಇದ್ದಿದ್ದು ರಜತ ಸುವರ್ಣ ರಕ್ತ ಮಣಿ ಪುಷ್ಪನಿ, ರಕ್ತಮಣಿ ಪುಷ್ಪನಿಚಯ ಅಂತ ಎಲ್ಲ ಧಾತುಗಳೆಲ್ಲ ಇದ್ವು, ಪ್ರೆಷರ್ ಸ್ಟೋನ್ಸ್ ಎಲ್ಲ ಇದ್ವು ಅನ್ನೋ ತರ ವರ್ಣನೆ ಮಾಡ್ತಾರೆ. ಬೆಳ್ಳಿ, ಬಂಗಾರ, ಕೆಂಪು, ಈ ತರ ಮಣಿಗಳು, ಮತ್ತೆ ಬೇರೆ ಬೇರೆ ಹೂಗಳು, ಇವೆಲ್ಲ ಇರುವಂತಹ ಆ ದೇವತರುಗಳು, ಬರೀ ದೇವದಾರು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ತರುಗಳು ಎಷ್ಟು ಚೆನ್ನಾಗಿದ್ವು ಅಂದ್ರೆ ಇನ್ನೂ ಎತ್ತರದ ಭಿನ್ನಾಣದಿಂದ ಎತ್ತರದಲ್ಲಿ ಬೆಳೆಯುವಂಥವು. ಅವು ಭಿನ್ನಾಣ ಮಾಡ್ತಾ ಕೈ ಚಾಚಿ ಗರುಡನನ್ನ ಕರೀತಾ ಇದ್ರಂತೆ, ನಮ್ಮಲ್ಲಿ ಕೂತ್ಕೊಂಡು ಹೋಗುವ ಅಂತ. ಹೇಗೆ ಮೈನಾಕ ಪರ್ವತ ಸಮುದ್ರ ಲಂಘನ ಮಾಡುವಾಗ ಹನುಮಂತನನ್ನ ಮೇಲಕ್ಕೆ ಎದ್ದು ಆಹ್ವಾನ ಮಾಡುತ್ತಲ್ವಾ, ನನ್ನ ಮೇಲೆ ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮುಂದಿನ ಕೆಲಸಕ್ಕೆ ಹೋಗು. ನಿಮ್ಮ ತಂದೆಯಾದ ಮಾರುತನಿಂದ ನಾನು ಉಪಕೃತನಾಗಿದ್ದೀನಿ. ಹಿಂದೆ ಇಂದ್ರ ಪರ್ವತಗಳಿಗೆಲ್ಲ ರೆಕ್ಕೆ ಇರ್ತಿತ್ತು ಅಂತ, ಆ ರೆಕ್ಕೆಗಳು ಇರೋದ್ರಿಂದ ಅವೇನ್ ಮಾಡ್ತಾ ಇದ್ರು ಅಂದ್ರೆ ಬೇಕಾದ ಕಡೆ ಹಾರು ಹಾಕಿ ದಪ್ಪ ಅಂತ ಕೂತ್ಕೊಂಡ್ರು. ಕೂತ್ಕೊಂಡ ಅಷ್ಟು ದೊಡ್ಡ ಬೆಟ್ಟ ಕೆಳಗಡೆ ಕೂತ್ಕೊಂಡ್ರೆ ಏನಾಗ್ಬೇಕು, ಒಂದು ನಮ್ಮ ರೂಫ್ ಮೇಲೆ ವಿಮಾನ ಬಿದ್ದ ಹಾಗೆ ಪೂರ್ತಿ ಎಲ್ಲ ನಜ್ಜುಗುಜ್ಜಾಗಿ ಎಲ್ಲ ಹಾಳಾಗುತ್ತೆ. ಹಾಗೆ ಕೂತ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇತ್ತು ಅಂತ ಎಲ್ಲರೂ ಕೇಳ್ಕೊಂಡಾಗ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸ್ತಾನೆ. ಅವನು ಅದರಿಂದ ನಮ್ಮ ಗೋತ್ರ ಭೀತ್ ಅಂತ ಕೂಡ ಕರೀತಾರೆ ಇಂದ್ರನನ್ನ. ಅವ್ನು ಕತ್ತರಿಸ್ಕೊಂಡು ಹೋಗ್ತಾನೆ. ಆದ್ರೆ ಈ ಮೈನಾಕ ಪರ್ವತ ಒಂದು ಮಾತ್ರ ಇಂದ್ರನಿಂದ ತಪ್ಪಿಸ್ಕೊಂಡು ಓಡ್ ಹೋಯ್ತಂತೆ. ಓಡ್ ಹೋಗ್ತಾ ಇದ್ದಾಗ ಇವನಿಗೆ ಸಹಾಯ ಮಾಡೋದಿಕ್ಕೆ ಅಂತ ಮಾರುತ ಅವನು ಅದನ್ನ ಜೋರಾಗಿ ತಳ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಿಸಿ ಆ ಸಮುದ್ರದಲ್ಲಿ ಇದ್ದ ಅಂತ ಕತೆ. ಅಂತವ ಅವನು ಮೇಲೆದ್ದು ನನಗೆ ಮಾರುತಿ ಹೋಗ್ತಾ ಇದ್ದಾನಲ್ವಾ, ಮಾರುತನ ಮಗ ಹೋಗ್ತಾ ಇದ್ದಾನೆ, ಸಾಗರವಾದ್ರೂ ಇಕ್ಷ್ವಾಕು ವಂಶದವರಿಂದ ನಿರ್ಮಿತವಾದದ್ದು, ಸಗರದಿಂದ ನಿರ್ಮಿತವಾದದ್ದು ಸಾಗರ. ಅದೇ ಹಾಗಾಗಿ ಇಬ್ಬರಿಗೂ ಋಣ ಇದೆ. ಇಕ್ಷ್ವಾಕು ವಂಶದ ಮೇಲೆ ಹನುಮಂತನ ಮೇಲೆ ಇವನಿಗೆ ಋಣ ಇದೆ. ಹಾಗಾಗಿ ಬಾ ಅಂತ ಹೇಳಿ ಕರೆಯೋದಕ್ಕೆ ಮೇಲೆ ಇತ್ತು ಅಲ್ವಾ. ಹಾಗೆ ಇಲ್ಲಿ ದೇವದಾರು ವೃಕ್ಷಗಳು ಮೇಲಕ್ಕೆ ಕೈ ಚಾಚಿ ನನ್ನ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೋ ಅಂತ ಹೇಳಿ ಕರೆದ್ರು. ಇದು ನೋಡ್ತಾರಂತೆ, ಸರಿ ಆಯ್ತು, ಸ್ವಲ್ಪ ಕರೀತಾ ಇದಾರಲ್ಲ ಹೋಗೋಣ ಅಂತ ಒಂಚೂರು ಅವನ ಇದನ್ನ ಹಾರ್ತಿರುವಂತ ಎತ್ತರವನ್ನ ಕಡಿಮೆ ಮಾಡಿದ್ರೆ ಅದು ಅವನ ರೆಕ್ಕೆಗಳಿಂದ ಜೋರ ಗಾಳಿ ಬೀಸುತ್ತಲ್ಲ, ಆ ಬೀಸಿದ ಗಾಳಿಯನ್ನೇ ತಡ್ಕೊಳಕ್ಕಾಗ್ದೇನೆ ಈ ದೇವದಾರು ವೃಕ್ಷಗಳ ಆ ಎಲೆಗಳೆಲ್ಲ ಕೆಳಗಡೆಗೆ ಬಾಗ್ಬಿಡುತ್ತೆ. ಅಂದ್ರೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದನ್ನ ನೋಡಿ ಜಗಳ ಅನ್ಕೊಳ್ತಾರಂತೆ, ನನ್ನ ರೆಕ್ಕೆಯ ಗಾಳಿಯನ್ನೇ ಇವಾಗ ತಡ್ಕೊಳಕ್ಕಾಗಲ್ಲ, ಇನ್ ನಾನು ವಿಮಾನದಲ್ಲಿ ಕೂತ್ಕೊಳ್ಳೋ
ನೋಡಿ ಮುಂದೆ ಹೋಗ್ತಾನೆ. ಮೌನಮೇ ಗಡ್ಡೆಗಟ್ಟಿದ ಸಹಸ್ರ ಶತಾಬ್ದದ ನೋಟ ಸಂಚಿತ ಜ್ಞಾನವನ್ನು ಒಕ್ಕಡಿಪೊಡೆ ಇದು ಪತ್ರದ ರಾಶಿಯನ ಹಿಮಾದ್ರಿ ಪಾದಾನತಮಾದ ವೃಕ್ಷ ನಿಖರಂ ಮಗುಳ್ ಆಪರಹಕ್ಕೆ ಸಲ್ವ ವ್ಯಾಖ್ಯಾನದ ಮಹರ್ಷಿಗಳ ಪಾವನ ಜೀವನ ಅಲ್ಲಿ ಸಂಗುದೇ. ಒಂದು ಆಶಯವಾದ ಕಲ್ಪನೆಯನ್ನು ಮಾಡಿದರೆ ನಮ್ಮ ಭಾರತ ವರ್ಷದಲ್ಲಿ ಮಾತ್ರವೇ ಇಂಥ ಕಲ್ಪನೆಯನ್ನು ಮಾಡೋದಕ್ಕೆ ಸಾಧ್ಯ. ಹೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಇಂದ್ರನ ಅರಸುವಿಕೆಯ ಆ ಒಂದು ಕ್ರಮದಲ್ಲಿ ಅಥವಾ ಅರಸುವಿಕೆಯ ಆ ಕೆಲಸದಲ್ಲಿ ಹಿಮಾಲಯದ ಸೊಬಗನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ ಕವಿಗಳಿಗೆ. ಅದು ಹೇಗಿರುತ್ತೆ? ಹಿಮಾಲಯದಲ್ಲಿ ಹಿಮ ಗೆಡ್ಡೆ ಕಟ್ಟಿರುತ್ತೆ, ನಮ್ಗೆ ಗೊತ್ತಿದೆ, ಮಂಜು ಹಿಮ ಎಲ್ಲ ತುಂಬಾ ಗೆಡ್ಡೆ ಕಟ್ಟಿರುತ್ತೆ. ಅದು ಹೇಗಿದೆಯಂತೆ ಅಂತಂದ್ರೆ, ಮೌನವೇ ಗಡ್ಡೆ ಕಟ್ಟಿದ ಸಹಸ್ರ ಶತಾಬ್ದದ ನೋಟ ಸಂಚಿತ ಜ್ಞಾನವನ್ನು ಒಕ್ಕಣಿಪೊಡಿದು ಪತ್ರದ ರಾಶಿಯನಲ್ ಅಂತ. ಅಂದ್ರೆ ಅಲ್ಲಿದ್ದಂತಹ ಹಿಮಾಲಯದ ಸಾಲು ಅಥವಾ ತಪ್ಪಲು ಅಂತೀವಲ್ಲ, ಅಲ್ಲಿದ್ದಂತಹ ಅನೇಕ ವೃಕ್ಷಗಳು, ಅದು ದೇವದಾರುವೇ ಜಾಸ್ತಿ. ಆ ದೇವದಾರುವಿನ ಎಲೆಗಳು ಬಹಳ ಸಣ್ಣದಾಗಿರುತ್ತೆ. ನೀವು ನೋಡಿದ್ರೆ ಬೇಕಾದಷ್ಟು ಲಕ್ಷ ಲಕ್ಷ ಸಂಖ್ಯೆಯ ಎಲೆಗಳು ಅಲ್ಲಿರುತ್ತೆ. ಅದು ಹೇಗಿತ್ತಂತೆ ಅಂತಂದ್ರೆ, ಈ ಎಷ್ಟೆಷ್ಟೋ ವರ್ಷಗಳಿಂದ ಎಂತೆಂತಹ ಮಹಾ ಋಷಿ ಮುನಿಗಳೆಲ್ಲ ಸಹಸ್ರ ಸಹಸ್ರ ವರ್ಷಗಳಿಂದಲೂ ತಪಸ್ಸು ಮಾಡಿದ್ದರ ಜ್ಞಾನ ಇದೆಯಲ್ಲ, ಅದು ಸಂಚಿತವಾಗಿ ಹೀಗೆ ಹಿಮದ ಹಾಗೆ ಗಡ್ಡೆ ಕಟ್ಟಿರೋದನ್ನ ಅದನ್ನ ಒಕ್ಕಣಿಪೊಡೆ ಇದು ಪತ್ರದ ರಾಶಿಯನ್ನ. ಇದನ್ನ ಯಾರಾದ್ರೂ ಅದನ್ನ ಟ್ರಾನ್ಸ್ಕ್ರೈಬ್ ಮಾಡ್ಬೇಕು ಅಂದ್ರೆ, ಅದನ್ನ ಮತ್ತೆ ಲೇಖನದ ರೂಪಕ್ಕೆ ಬರಹದ ರೂಪಕ್ಕೆ ತರಬೇಕು ಅಂತ ಅಂದ್ರೆ ಅದನ್ನ ಹೇಗೆ ತರಬೇಕು? ತಾಳಪತ್ರ ಬರಬೇಕು, ಇಲ್ಲ ಅಂತಂದ್ರೆ ಭೂರ್ಜಪತ್ರ. ಎರಡು ನಮ್ಮಲ್ಲಿ ಭೂರ್ಜಪತ್ರ ಸಾಧಾರಣವಾಗಿ ಉತ್ತರದ ಕಡೆಯಲ್ಲಿ, ತಾಳಪತ್ರ ದಕ್ಷಿಣದ ಕಡೆ. ತಾಳದಲ್ಲಿ ಓಲೆ ಅಂತ ನಾವು ಹೇಳ್ತೀವಲ್ಲ, ಅದು ದಕ್ಷಿಣದ ಕಡೆಯಲ್ಲಿ ಜಾಸ್ತಿ. ನಮ್ಮಲ್ಲಿ ನೀವೆಲ್ಲ ನೋಡಿರ್ಬೋದು, ವೇದ ಮಂತ್ರಗಳು ಅದೆಲ್ಲವನ್ನು ಹಿಂದೆ ತಾಳೆಗರಿ ಓಲೆನಲ್ಲಿ ಇಟ್ಕೊಂಡು ಓದ್ತಾ ಇದ್ದಿದ್ದ ಕಾಲನೂ ಇತ್ತು. ನಾವೆಲ್ಲ ನೋಡಿದೀವಿ, ನಿಮ್ಮನ್ನು ಅನೇಕರು ನೋಡಿರ್ಬೋದು. ಅದನ್ನೇ ಹಸ್ತಪ್ರತಿಗಳು ಅಂತ ಕರೀತಾ ಇದ್ರು. ಅದು ಆ ರೀತಿಯ ಒಕ್ಕಣಿಸ್ಬೇಕು ಅಂದ್ರೆ ಎಲೆಗಳು ಬೇಕಲ್ಲ, ಎಲೆಗಳೇ ಹಾಳೆ ಕಟ್ತಾರೆ. ಇವತ್ತು ನಮ್ಮ ಪೇಪರ್ ತರ ಆ ಎಲೆಗಳು ಅನ್ನುವ ಹಾಗೆ ಇಲ್ಲಿರುವಂತಹ ಹಿಮಾಲಯದ ತಪ್ಪಲಿನಲ್ಲಿರೋ ಮರಗಳ ಎಲೆಗಳು ಎಷ್ಟು, ಅದನ್ನೆಲ್ಲ ಎಣಿಸಕ್ಕಾಗತ್ತ? ಸಾಧಾರಣ ಮರದ ಎಲೆನೇ ಎಣಿಸಕ್ಕಾಗಲ್ಲ. ಇನ್ನು ಹಿಮಾಲಯದಲ್ಲಿರುವಂತಹ ಅಷ್ಟೊಂದು ಅಸಂಖ್ಯವಾದ ಮರಗಳ ಎಲೆಗಳು ಅನ್ನುವ ಹಾಗೆ ಇದ್ರೆ ಮಗುಳ್ ಆ ಬರಹಕ್ಕೆ ಸಲ್ವ ವ್ಯಾಖ್ಯಾನದವರು. ಆ ಬರಹ ಅಂದ್ರೆ ಡಾಕ್ಯುಮೆಂಟ್ ಆಗಿರುತ್ತೆ. ಯಾವ ತರ ವ್ರತ ಮಾಡ್ತಾ ಇದ್ರು, ಯಾವ ತರ ತಪಸ್ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಯಮ ನಿಯಮ ಆಸನಾದಿಗಳನ್ನು ಅನುಸರಿಸ್ತಾ ಇದ್ರು, ಯಾವ ತರ ಜೀವನ ಕ್ರಮ ಇತ್ತು ಹಿಂದಿನದು ಅನ್ನೋದು ಆ ಜ್ಞಾನ, ಅವರು ಕಂಡುಕೊಂಡಂತ ದರ್ಶನ, ಇದೆಲ್ಲ ಹಿಮಗಡ್ಡೆಯ ಹಾಗೆ ಅಲ್ಲಿ ಸಂಚಿತ ಆಗಿದೆ. ಅದನ್ನ ಬರಿಬೇಕಾದ್ರೆ ಈ ಎಲೆಗಳು ಬೇಕು, ಅದು ಎಲೆಗಳು ಅಲ್ಲಿದೆ. ಇನ್ನು ಅದು ಯಾವುದೋ ಕಾಲದಲ್ಲಿ ನಡೆದಿತ್ತು, ಇದು ಹೀಗಿದ್ರ ಅಂತ ನಮ್ಗೆ ಅನುಮಾನ ಬರ್ಬೋದು. ಹೀಗಿರಕ್ ಸಾಧ್ಯನಾ? ಖಂಡಿತವಾಗ್ಲೂ ಆಗಲ್ಲ, ನಾವು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದ್ರೆ ಇಲ್ಲ, ಇದು ನಿಜವಾದಂತಹ ಒಂದು ಜೀವಂತವಾದ ಪರಂಪರೆ, ನಡೆದಿತ್ತು ಇದು ಅಂತ ಹೇಳೋ ರೀತಿಯಲ್ಲಿ ಅಲ್ಲಿ ಏನಿದೆಯಂತೆ ಅಂದ್ರೆ, ಅಲ್ಲಿ ಇನ್ನೂ ಇವತ್ತಿಗೂ ಅನೇಕ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಋಷಿಮುನಿಗಳು ತಮ್ಮ ಅದೇ ರೀತಿಯ ಜೀವನವನ್ನ, ಬಹಳ ನಿಯಮಬದ್ಧವಾದ ಸರಳವಾದ ಪವಿತ್ರವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅನೇಕ ದರ್ಶನಗಳನ್ನು ಅವರು ದರ್ಶಿಸ್ತಾ ಇದ್ದಾರೆ. ಹೀಗೆ ಅವರ ಜೀವನ ಹೇಗಿತ್ತಂತೆ? ಇದು ಕೇವಲ ಯಾರೋ ಯಾವಾಗ್ಲೂ ಮಾಡಿಟ್ಟು ಈಗ ಹಿಮದ ಗಡ್ಡೆಗಳ ಹಾಗೆ ಗಡ್ಡೆ ಕಟ್ಟಿದಂತಹ ನಿರರ್ಥಕವಾದ, ಯಾರು ಅನುಷ್ಠಾನಕ್ಕೆ ತರಕ್ಕಾಗದೇ ಇರುವಂತದ್ದಲ್ಲ, ಇದು ನಿಜವಾಗಿಯೂ ನಡೆದಂಥದ್ದು ಅಂತ ವ್ಯಾಖ್ಯಾನ ಮಾಡೋ ರೀತಿಯಲ್ಲಿ, ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಅಥವಾ ದೃಷ್ಟಾಂತವನ್ನ ಕೊಡೋ ರೀತಿಯಲ್ಲಿ ಅಲ್ಲಿರುವಂತಹ ಮಹರ್ಷಿಗಳ ಜೀವನ ಅಲ್ಲಿ ನಡೀತಾ ಇತ್ತು. ಅದನ್ನ ಗರುಡ ಮೇಲಿಂದ ಕಾಣ್ತಾ ಇದ್ದಾನೆ. ಇನ್ನೊಂದು ಪದ್ಯದ ಜೊತೆ ಇವತ್ತಿನ ಕಾರ್ಯಕ್ರಮ ನಾಳೆ ಮುಂದೆ.
ತೆಕ್ಕಾಡೇರಾಳಿಗೆ ಗಾಪನೆ ಆ ತೆಕ್ಕಾಡೇರಾಳಿಗೆಗೆ ಆಪದೆ ನಿರವಿಸಿ ನಿರಂಕುಶದ ನಾಡಂ ಬಲ್ಗಾಪಿನ ಬಿಡದ ಪಟಾವಳಿ ಗೋಪಣದಿ ಮೆರೆದುಕೊಂಡು ಬೆಮ್ಮಯ್ಯ ಮಠಂ ಮೋಹನ ರಾಗ ವಾಚನ ಮಾಡಿರೋದು. ಇಲ್ಲಿ ನೋಡಿ, ಹೀಗೆ ಅವಳು ಅರಸ್ತಾ ಬರ್ತಾ ಇದ್ದಾನೆ, ಎಲ್ಲವನ್ನು ಅಪ್ರಿಶಿಯೇಟ್ ಮಾಡ್ತಾ ಬರ್ತಾ ಇದ್ದಾನೆ, ಆಸ್ವಾದಿಸ್ತಾ ಬರ್ತಾ ಇದ್ದಾನೆ. ನಮಗೂ ಕೂಡ ಕಾಣಿಸ್ತಾ ಇದ್ದಾನೆ ಗರುಡ ತನ್ನ ಕಣ್ಣಿನಿಂದ. ಈಗ ನೋಡಿದ್ರೆ ಅವನಿಗೆ ಆ ಪೆರ್ಗಾಡ್ ಏರಾಳಿಕೆಗೆ ಆಪದೆ, ಪೆರ್ಗಾಡು ಅಲ್ಲಿರುವಂತಹ ತುಂಬಾ ನಿಬಿಡವಾದಂತಹ ದಟ್ಟವಾದಂತಹ ಹಿಮಾಲಯದ ಕಾಡು. ಆ ಕಾಡಿನ ಏರಾಳಿಕೆ, ಅಲ್ಲಿ ಅದರದ್ದೇ ಸಾಮ್ರಾಜ್ಯ, ಅಲ್ಲಿ ಬೇರೆ ಯಾರು ಏನು ಮಾಡೋದಕ್ಕಾಗಲ್ಲ. ಅಂತಹ ಅಂದ್ರೆ ದೇವದಾರು ವೃಕ್ಷಗಳು ಅಂದ್ರೆ ದೇವದಾರು ವೃಕ್ಷಗಳೇ, ಅಲ್ಲಿ ಬೇರೆ ಯಾವುದು ಇರೋದೇ ಇಲ್ಲ. ಹಿಮಾಲಯನ್ ವೆಜಿಟೇಷನ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಹಾಗೆ ತನ್ನದೇ ಸಾಮ್ರಾಜ್ಯವನ್ನ ಸ್ಥಾಪಿಸ್ಕೊಂಡಿದ್ದಂತಹ ಆ ಕಾಡಿನ ಏರಾಳಿಕೆಗೆ, ತನ್ನ ಒಂದು ನಿರಂಕುಶ ಪ್ರಭುತ್ವಕ್ಕೆ ಆಪದೆ, ಒಂದು ಚೂರು ಅದಕ್ಕೆ ಸೊಪ್ಪು ಹಾಕದೇನೆ ನಿರವಿಸಿ ನಿರಂಕುಶದ ನಾಡ ಬಲ್ಗಾಪಿನ, ಅಲ್ಲಿ ಆ ನಿರಂಕುಶವಾದಂತಹ ತನ್ನ ಒಂದು ಬಲ್ಗಾಪಿನ ಬಹಳ ಬಲವಾದಂತಹ ಕಾಪು ರಕ್ಷಣೆಯನ್ನ ಮಾಡೋ ಬಿಳಿಲು ಅನ್ನುವಂತಹ ಭಟಾವಳಿ ರೂಪಣದಿ ಹೇಗೆ ಒಂದು ನಿರಂಕುಶ ಪ್ರಭುತ್ವವನ್ನ ನಾವು ಮೀರಬೇಕು, ತಮ್ಮ ಒಂದು ಪ್ರಭುತ್ವವನ್ನ ಅಲ್ಲಿ ಸ್ಥಾಪಿಸ್ಬೇಕು ಅಂದ್ರೆ ಅದಕ್ಕಿಂತ ಶಕ್ತಿಶಾಲಿ ನಾವು ಆಗ್ಬೇಕಾಗಿದೆ. ಹಾಗೆ ಇಲ್ಲಿ ಗರುಡ ಮಾಡ್ತಾ ಇದ್ದಾನೆ. ಆ ನಿರಂಕುಶತೆಗೆ ಸರಿಸಮನಾದಂತಹ, ಹೊಯ್ಕೈಯಾದಂತಹ, ಎದುರಾಳಿಯಾದಂತಹ ತನ್ನ ಬಿಳಿಲುಗಳು ಇದೆಯಲ್ಲ, ವಟವೃಕ್ಷ ಆಲದ ಮರಕ್ಕೆ ಬೇಕಾದಷ್ಟು ಬಿಳಿಗಳಿರುತ್ತೆ, ಅದನ್ನ ನೀವು ನೋಡಿರ್ಬೋದು. ಅದೇ ಒಂದು ದೊಡ್ಡ ಮರದ ಹಾಗೆ ಕಂಬದ ಹಾಗೆ ಆಗ್ಬಿಟ್ಟಿರುತ್ತೆ. ಅಂತಹ ಒಂದು ಬಿಳಿಲುಗಳನ್ನ ಎಲ್ಲಾ ಕಡೆ ಇಟ್ಟಿದಾನಂತೆ. ಆ ಬಿಳಿಲುಗಳು ಹೇಗಿದೆಯಂತೆ, ತನ್ನ ರಕ್ಷಣೆಗೆ, ತನ್ನ ಪ್ರಭುತ್ವದ ರಕ್ಷಣೆಗೆ ಇಟ್ಕೊಂಡಂತಹ ಕಾವಲು ಭಟರು ಅನ್ನುವ ಹಾಗೆ ಇದೆಯಂತೆ. ಅದನ್ನ ಮಾಡಿಕೊಂಡು ತಾನಾಗಿ ಸಾಮ್ರಾಜ್ಯ ಮಾಡ್ತಾ ಇದ್ದಂತಹ ಒಂದು ಮಹಾ ವಟವೃಕ್ಷ, ದೊಡ್ಡ ಆಲದ ಮರ. ನಮ್ಮ ಬೆಂಗಳೂರ ಹತ್ರ ದೊಡ್ಡಾಲದ ಮರ ಇದೆ, ಪಾಂಡಿಚೇರಿ ನೋಡಿದವರು ಗೊತ್ತು, ಅಲ್ಲೊಂದು ಇಷ್ಟೇ ದೊಡ್ಡದಾದಂತ ಆಲದ ಮರ ಇದೆ. ಎಷ್ಟು ಬೀಳುಗಳಿವೆ ಅಂತಂದ್ರೆ ಅದೇ ಒಂದು ದೊಡ್ಡ ಸಹಸ್ರ ಕಂಬಗಳ ಮಂಟಪದ ರೀತಿಯಲ್ಲಿ ಅಲ್ಲಿ ಪಾಂಡಿಚೇರಿನಲ್ಲಿ ಇರೋದನ್ನ ನಾವು ನೋಡಿದ್ದೀವಿ. ಅಂತಹ ಒಂದು ಅದಕ್ಕೂ ಬೃಹತ್ತಾದಂತಹ ಒಂದು ಆಲದ ಮರವನ್ನ ಅಲ್ಲಿ ಕಾಣ್ತಾನೆ. ಈ ಆಲದ ಮರ ಹೇಗಿತ್ತು, ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ನಾಳೆಯ ಕಥಾಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸ್ಕೊಳ್ತಾ ಇದ್ದೀನಿ.